ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಕೆಆರ್ಪೇಟೆ ಹೈನುಗಾರಿಕೆ ಗ್ರಾಮೀಣ ಭಾಗದ ರೈತರಿಗೆ ಅಕ್ಷಯ ಪಾತ್ರೆ ಇದ್ದಂತೆ. ರಾಜಕೀಯ ಮಾಡದೆ ಸಂಘದ ಬಲವರ್ಧನೆಗೆ ಶ್ರಮಿಸಬೇಕು. ಶಾಸಕರಾದ ಎಸ್.ಟಿ. ಮಂಜು. ಖರೀದಿದಾರರೊಡನೆ ಪ್ರವಾಸಿ ಮಂದಿರದಲ್ಲಿ ಸಬ್ ರಿಜಿಸ್ಟ್ರಾರ್ ಊಟಕ್ಕೆ ಹಾಜರು. ಸಾರ್ವಜನಿಕರ ಆಕ್ರೋಶ. ಮಂಡ್ಯ ಪ್ರತಿಭಟನೆ ಬಿಸಿ. ವಿವಿ ಘಟಿಕೋತ್ಸವಕ್ಕೆ ರಾಜ್ಯಪಾಲರ ಗೈರು. ಗುತ್ತಿಗೆದಾರ ವಸಂತ್ ಕುಮಾರ್ ಅವರಿಗೆ ಅಶ್ಲೀಲ ನಿಂದನೆ, ಜೀವ ಬೆದರಿಕೆ. ಬಿಜೆಪಿ ಶಾಸಕರಾದ ಮುನಿರತ್ನ ಆಡಿಯೋ ವೈರಲ್. ಚನ್ನಪಟ್ಟಣ ಉಪಚುನಾವಣೆಗಾಗಿ ನಾಗಮಂಗಲದಲ್ಲಿ ಗಲಭೆ, ಎಚ್ಡಿಕೆ ಆರೋಪ. ನಾಗಮಂಗಲದಲ್ಲಿ ಗಲಭೆಕೋರರ ವಿರುದ್ಧ ಕಠಿಣ ಕ್ರಮ, ಕಾಂಗ್ರೆಸ್ ಮುಖಂಡರಾದ ಶಿವನಂಜು ತಿಳಿಸಿದರು. ಮಂಡ್ಯ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯಿಂದ ಅಹೋರಾತ್ರಿ ಧರಣಿ. ಮಂಡ್ಯ ಗಣೇಶ ವಿಸರ್ಜನೆಗೆ ಒತ್ತಡ ಸರಿಯಲ್ಲ, ಬಜರಂಗ ಸೇನೆ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಸಿಬಿಐ ಯಜಮಾನನ ಧ್ವನಿಯಲ್ಲಿ ಮಾತನಾಡುವ ಪಂಜರದ ಗಿಣಿ, ಸುಪ್ರೀಂ ಕೋರ್ಟ್ ಕಟು ಟೀಕೆ. ಮಂಡ್ಯದಲ್ಲಿ ನಡೆಯುವ ನುಡಿ ಜಾತ್ರೆಯಲ್ಲಿ ಹೊಸ ದಾಖಲೆ ಸೃಷ್ಟಿ, ಮಹೇಶ್ ಜೋಶಿ ತಿಳಿಸಿದರು. ಸೈನಿಕರ ತ್ಯಾಗ ಬಲಿದಾನದಿಂದ ತ್ರಿವರ್ಣ ಧ್ವಜ ಹಾರುತ್ತಿದೆ, ನಿರ್ಮಲಾನಂದನಾಥ ಶ್ರೀ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಮಾನವ ಸರಪಳಿ ಒಂದು ಅದ್ಭುತ ಪರಿಕಲ್ಪನೆ. ಕೊಪ್ಪಳ ರೈತ ಸಂಘಟನೆಯಿಂದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಖಂಡಿಸಿ ತಹಸೀಲ್ದಾರ್ ಕಚೇರಿಗೆ ಮನವಿ ಪತ್ರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.